ರೌಡಿ ಶೀಟರ್ ಬಿಕ್ಲು ಶಿವ ಕೇಸ್ನಲ್ಲಿ ತನಿಖೆ ತೀವ್ರಗೊಂಡಿದೆ. ಕಳೆದ 2 ಗಂಟೆಯಿಂದಲೂ ಕೂಡ ಭೈರತಿ ಬಸವರಾಜ್ಗೆ ಪೊಲೀಸರು ಡ್ರಿಲ್ ಮಾಡ್ತಾ ಇದ್ದಾರೆ. ಭಾರತೀನಗರ ಠಾಣೆಯಲ್ಲಿ ಭೈರತಿ ಬಸವರಾಜ್ ಅವರ ವಿಚಾರಣೆ ಸತತ 2 ಗಂಟೆಗಳಿಂದ ನಿರಂತರವಾಗಿ ನಡೀತಾ ಇದೆ. ಎಸಿಪಿ ಪ್ರಕಾಶ್ ರಾಥೋಡ್ರಿಂದ ವಿಚಾರಣೆ ಆಗ್ತಾ ಇದೆ. ಎಸಿಪಿ ರಾಥೋಡ್ರಿಂದ ವಿಚಾರಣೆ ಆಗ್ತಾ ಇದೆ. ಭೈರತಿ ಬಸವರಾಜ್ಗೆ ಹಲವು ಪ್ರಶ್ನೆಗಳನ್ನ ಈ ಜಗ್ಗನ್ನ ಕುರಿತಾಗಿ ಕೇಳಲಾಗ್ತಾ ಇದೆ. ಜಗ್ಗನ ಜೊತೆಗೆ ನಂಟಿರುವಂತದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲದೆ ಕೋಲಾರದ ಆರೋಪಿಗಳ ಜೊತೆಗಿನ ಲಿಂಕ್ ಬಗ್ಗೆ ಕೂಡ ವಿಚಾರಣೆ ಆಗ್ತಾ ಇದೆ. ಭೈರತಿ ಬಸವರಾಜ್ ಅವರ ಬರ್ತ್ಡೇ ಪಾರ್ಟಿಯಲ್ಲೂ ಕೂಡ ಈ ಆರೋಪಿಗಳು ಕಾಣಿಸ್ಕೊಂಡಿದ್ರು. ಹೀಗಾಗಿ ಆರೋಪಿಗಳ ಜೊತೆಗಿನ ನಂಟಿನ ಬಗ್ಗೆ ತೀವ್ರ ವಿಚಾರಣೆ ಆಗ್ತಾ ಇದೆ. ಜಗ್ಗ ದುಬೈಗೆ ಪರಾರಿಯಾಗಿರೋದ್ರ ಬಗ್ಗೆ ಕೂಡ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಈ ಪ್ರಕರಣದಲ್ಲಿ ಬಿಕ್ಲು ಶಿವನ ಮರ್ಡರ್ ಕೇಸ್ನಲ್ಲಿ A1 ಆರೋಪಿಯೇ ಈ ಜಗ್ಗ. ಈತ ಎಲ್ಲಿದ್ದಾನೆ ಅನ್ನುವಂಥದ್ರ ಬಗ್ಗೆ ಸುಳಿವಿಲ್ಲ ಪೊಲೀಸರಿಗೆ. ತನಿಖೆಯನ್ನ ಮಾಡ್ತಾ ಇದ್ದಾರೆ, ಹುಡುಕಾಟವನ್ನ ಮಾಡ್ತಾ ಇದ್ದಾರೆ. ಆತ ಸಿಕ್ಕಿಲ್ಲ. ಉಳಿದಂತೆ 7 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಅದರ ಜೊತೆಗೆ ಇದು ಹೈ ವೋಲ್ಟೇಜ್ ಪ್ರಕರಣ ಅಂತ ಕರೆಸ್ಕೊಳ್ತಾ ಇದೆ. ಕಾರಣ ಹೈ ಪ್ರೊಫೈಲ್ ಇರುವಂತಹ ಪ್ರಕರಣ ಅಂತ. MLA ಲಿಂಕ್ ಇದೆ ಅನ್ನೋದ್ರ ಬಗ್ಗೆ ಅನುಮಾನ ಇದೆ. ಹಾಗಾಗಿ ಪೊಲಿಟಿಕಲ್ ಟಚ್ ಅನ್ನು ಕೂಡ ಪಡೆದುಕೊಂಡಿತ್ತು. ಈಗ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ರಾಜಕೀಯ ನಾಯಕರುಗಳು ಅಥವಾ ಸಿನಿಮಾ ಸೆಲೆಬ್ರಿಟಿಗಳು ಹೋದಲ್ಲಿ ಬಂದಲ್ಲಿ ಜೊತೆಗಿರುವಂತವ್ರು ಫೋಟೋವನ್ನ ತಗೊಳ್ಳೋದು, ವಿಡಿಯೋ ತಗೊಳ್ಳೋದು, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡೋದು ವೆರಿ ಕಾಮನ್. ಇಲ್ಲೂ ಕೂಡ ಅದೇ ಆಗಿದೆಯಾ ಅಂದ್ರೆ ಇಲ್ಲ. ತೀರಾ ಅತ್ಯಾಪ್ತರ ಸರ್ಕಲ್ ನಲ್ಲಿ ಈ ಜಗ್ಗ ಭೈರತಿ ಬಸವರಾಜ್ ಅವ್ರ ಜೊತೆ ಗುರುತಿಸಿಕೊಂಡಿರುವ ಹಲವಾರು ಫೋಟೋಗಳನ್ನ ಉದಾಹರಣೆಗೆ ತಗೋಬಹುದು. ಎಕ್ಸಾಂಪಲ್ ಈಗ ಏನ್ ನೋಡ್ತಾ ಇದ್ದೀರಿ, ಕುಂಭಮೇಳಕ್ಕೆ ಹೋಗಿರ್ಬೋದು, ಬರ್ತ್ಡೇ ಪಾರ್ಟಿ ಆಗಿರ್ಬೋದು, ಯಾವುದೊಂದು ಮದುವೆ ಕಾರ್ಯಕ್ರಮ ಆಗಿರ್ಬೋದು, ಅದ್ಯಾವುದೋ ಮದುವೆ ಕಾರ್ಯಕ್ರಮದ ಅರಶಿನ ಒಂದು ಹಳದಿ ಕಾರ್ಯಕ್ರಮದಲ್ಲೂ ಕೂಡ ಅವ್ರ ಜೊತೆಯಾಗಿದ್ದಾರೆ. ಸೊ ಇದೊಂದು ರೀತಿ MLA ಅಥವಾ MP ಗಳಿಗೆ, ರಾಜಕಾರಣಿಗಳಿಗೆ ಲೆಫ್ಟ್ ಟು ರೈಟ್ ಅಂತ ಇರ್ತಾರಲ್ಲ, ಅಂಥದ್ರಲ್ಲಿ ಈತ ಬಹಳ ಪ್ರಮುಖ ಸಾಲಿನಲ್ಲಿ ನಿಂತ್ಕೊಳ್ತಾ ಇದ್ದ ಅನ್ನುವ ಅನುಮಾನ ಪೊಲೀಸರಿಗೆ ತೀವ್ರವಾಗಿ ಇರೋದ್ರಿಂದ ಮೊದಲನೇದು ಈ ರೌಡಿ ಶೀಟರ್ ಬಿಕ್ಲು ಶಿವ ಏನಿದ್ದಾನೆ, ಈತನ ಮರ್ಡರ್ಗೆ ನಿಮ್ಮ ಇನ್ವಾಲ್ವ್ಮೆಂಟ್ ಇದೆಯಾ ಅನ್ನುವಂಥದ್ದು ವಿಚಾರಣೆ ಆಗ್ಬೇಕು. ಮತ್ತೊಂದು A1 ಆರೋಪಿ ಜಗದೀಶ್ ನಾಪತ್ತೆಯಾಗಿದ್ದಾನಲ್ಲ, ನಾಪತ್ತೆಯಾಗಿ ಎಲ್ಲಿ ಹೋಗಿದ್ದಾನೆ, ಇದ್ರ ಬಗ್ಗೆ ನಿಮಗೆ ಸುಳಿವಿದ್ಯಾ ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆಗ್ತದೆ. ಮೋರ್ ಡೀಟೇಲ್ಸ್, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನನ್ನ ಕಲೀಗ ಅಜಯ್ ನೀಡ್ತಾರೆ. ಅಜಯ್, ಸತತ 2 ಗಂಟೆಗಳಿಂದ ಡ್ರಿಲ್ ಪೊಲೀಸರಿಂದ ಭೈರತಿ ಬಸವರಾಜ್ ಅವ್ರಿಗೆ ಏನೋ ಮಾಹಿತಿ ಇದೆ. ತನಿಖೆ ಯಾವ ಹಂತದಲ್ಲಿ ಆಗ್ತಾ ಇದೆ? ತನಿಖೆ ಮಾಡಿ ಅಗೇನ್ ವಾಪಸ್ ಕಳಿಸ್ಬೋದಾ ಅಥವಾ ಲಾಕ್ ಮಾಡೋ ಸಾಧ್ಯತೆ ಇದೆಯಾ? ಡೀಟೇಲ್ಸ್ ಕೊಡೋದಾದ್ರೆ. ಈಗ ಬಿಕ್ಲು ಶಿವ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರ್ಪುರಂನ ಮಾಜಿ ಶಾಸಕ ಆಗಿರುವಂತಹ ಭೈರತಿ ಬಸವರಾಜ್ ಏನಿದ್ರೆ ಇವತ್ತು 2ನೇ ಬಾರಿ ಭಾರತೀನಗರ ಪೊಲೀಸ್ ಠಾಣೆಗೆ ವಿಚಾರಣೆಗೆ ಅಂತ ಹೇಳಿ ಬಂದಿದ್ದಾರೆ. ಖುದ್ದು ಇಲ್ಲಿ KG ಹಳ್ಳಿ ಸಬ್ ಡಿವಿಷನ್ ACP ಆಗಿರುವಂತಹ ಪ್ರಕಾಶ್ ರಾಥೋಡ್ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಸತತ 2 ಗಂಟೆಗಳ ಕಾಲದಿಂದಲೂ ಕೂಡ ಸಾಕಷ್ಟು ಮಾಹಿತಿಯನ್ನ ಕೇಳ್ತಾ ಇದ್ದಾರೆ. ಅಂದ್ರೆ ಇದು 2ನೇ ಬಾರಿ ವಿಚಾರಣೆಗೆ ಬಂದಿರೋದ್ರಿಂದ ಅದರಲ್ಲೂ ಕೂಡ ಈ ಒಂದು ಪ್ರಕರಣದ ಒಂದು A1 ಆರೋಪಿ ಆಗಿರುವಂತಹ ಜಗದೀಶ್ ಏನಿದ್ದಾನೆ, ಆತ ಕೂಡ ಈಗಾಗಲೇ ದುಬೈಗೆ ಪರಾರಿ ಆಗಿದ್ದಾನೆ ಅನ್ನೋದು ಕೂಡ ಗೊತ್ತಾಗಿದೆ. ಪ್ರಮುಖವಾಗಿ ಇಲ್ಲಿ ಜಗ್ಗ ಏನಿದ್ದಾನೆ, ಆತ ಭೈರತಿ ಬಸವರಾಜ್ ಜೊತೆ ಸಾಕಷ್ಟು ಫಂಕ್ಷನ್ ಗಳಲ್ಲಿ, ಈವೆಂಟ್ ಗಳಲ್ಲಿ ಸೇರಿದಂತ ಅವರ ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ಕೂಡ ಸಾಕಷ್ಟು ಬಾರಿ ಕಾಣಿಸ್ಕೊಂಡಿದ್ದ. ಆತ ಕೊಲೆ ಮಾಡಿದಂತ ಸಂದರ್ಭದಲ್ಲಿ, ಕೊಲೆ ಆಗಿದ್ದ ದಿನ ಅದು ಬಿಟ್ಟು 2 ದಿನಗಳ ಮುಂದೆ, ಅದು ಕೊಲೆ ಆಗಿ 2 ದಿನಗಳ ನಂತರ ಆತ ದುಬೈಗೆ ಹೋಗಿರೋದು ಪತ್ತೆ ಆಗಿದೆ. ಈಗಾಗಲೇ ಪೊಲೀಸರು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಯಾವ ರೀತಿಯಾಗಿ ಈತ ಅಬ್ಸೆಂಟ್ ಆದ ಅಂತ. ಬೇಸಿಕ್ ಇನ್ಫಾರ್ಮೇಶನ್ ನೋಡಿದ್ರೆ ಆತ ಇಲ್ಲಿಂದ ನೇರವಾಗಿ ಬೆಂಗಳೂರಿಂದ ಚೆನ್ನೈಗೆ ಹೋಗ್ತಾನೆ, ಚೆನ್ನೈನಿಂದ ಆತ ದುಬೈಗೆ ಹೋಗಿದ್ದಾನೆ ಅನ್ನೋದು ಕೂಡ ಸ್ಪಷ್ಟವಾಗಿ ತನಿಖಾ ಹಂತದಲ್ಲಿ ಪೊಲೀಸರಿಗೆ ಗೊತ್ತಾಗಿದೆ. ಒಂದ್ ಕಡೆ ಭೈರತಿ ಬಸವರಾಜ್ ಅವ್ರ ಜೊತೆ ಆತ್ಮೀಯವಾಗಿದ್ದಂತ ಹಿನ್ನೆಲೆ ಆತನ ಪರಿಚಯ ಹೇಗಾಯ್ತು, ಯಾವಾಗಿಂದ ಆತ ತಮ್ಮ ಜೊತೆ ಗುರುತಿಸಿಕೊಂಡಿದ್ದೆ, ಹೀಗೆ ನಾನಾ ರೀತಿಯಾದಂತ ಕ್ವಶನ್ ನ ಈಗಾಗಲೇ ಭೈರತಿ ಬಸವರಾಜ್ಗೆ ಮಾಡುವಂತ ಕೆಲಸವನ್ನ ಒಂದ್ ಕಡೆ ಭಾರತೀನಗರ ಪೊಲೀಸರು ಮಾಡ್ತಾ ಇದ್ದಾರೆ. ಅಂದ್ರೆ ತನಿಖಾಧಿಕಾರಿ ಆಗಿರುವಂತ ACP ಪ್ರಕಾಶ್ ರಾಥೋಡ್ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರ ಒಂದು ನಂಟಿನ ಜೊತೆಗೆ ಈ ಹಿಂದೆ ಕೂಡ ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ಈಗ ನಿನ್ನೆ ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ರೆ 4 ಜನ ಒಂದು ಸುಪಾರಿ ಪಡೆದಂತ ಕೋಲಾರ ಮೂಲದ 4 ಜನ ಆರೋಪಿಗಳನ್ನ. ಅದರಲ್ಲೂ ಕೂಡ 2 ಆರೋಪಿಗಳು ಭೈರತಿ ಬಸವರಾಜ್ ಅವರ ಬರ್ತಡೆಗೆ ಕಳೆದ 2 ವರ್ಷದ ಹಿಂದೆನೂ ಕೂಡ 2 ವರ್ಷದಲ್ಲೂ ಕೂಡ ಈ 2 ಬಾರಿ ಕೂಡ ಅವ್ರ ಬರ್ತ್ಡೇ ಸೆಲೆಬ್ರೇಷನ್ ಅಲ್ಲಿ ಪಾಲ್ಗೊಂಡಿದ್ರು ಅನ್ನೋದು ಕೂಡ ತನಿಖಾ ಹಂತದಲ್ಲಿ ಗೊತ್ತಾಗಿದೆ. ಹೀಗಾಗಿ ACP ಪ್ರಕಾಶ್ ರಾಥೋಡ್ ಅವರಿಂದ ವಿಚಾರಣೆ ಕೂಡ ನಡೀತಾ ಇದೆ. ಜೊತೆಗೆ ಜಗ್ಗ ಏನಿದ್ದಾನೆ A1 ಆರೋಪಿ, ಆತ ದುಬೈಗೆ ಪರಾರಿ ಆಗಿರೋ ಬಗ್ಗೆಯೂ ಕೂಡ ಸಾಕಷ್ಟು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈ ಆತ ಪರಾರಿ ಆಗೋದಕ್ಕೆ ದುಬೈಗೆ ನೇರವಾಗಿ ಇವರು
ಭೈರತಿ ಬಸವರಾಜ್ ಏನಾರು ಸಪೋರ್ಟ್ ಅನ್ನ ಮಾಡಿದ್ರ, ಜೊತೆಗೆ ಈ ಒಂದು ಕೊಲೆಗೆ ಭೈರತಿ ಬಸವರಾಜ್ ಏನಾದ್ರು ಸುಮಾರಿಯನ್ನ ಕೊಟ್ರ, ಈಗ ನಾನಾ ರೀತಿಯಾದಂತ ಕ್ವಶನ್ಗಳನ್ನ ಈಗಾಗ್ಲೇ ಮಾಡ್ತಾ ಇರುವಂತದ್ದು. ಹೀಗಾಗಿ ಭೈರತಿ ಬಸವರಾಜ್ ಈಗ ಎರಡನೇ ಬಾರಿ ತನಿಖೆನ ವಿಚಾರಣೆಯನ್ನ ಮಾಡ್ತಿರುವಂತ ಪೊಲೀಸರು ಸಾಕಷ್ಟು ಮಾಹಿತಿಯನ್ನ ಪಡಿತಾ ಇದ್ದಾರೆ. ಆಲ್ಮೋಸ್ಟ್ ಇವತ್ತು 2:30 ಸುಮಾರಿಗೆ ಅವರು ಈಗಾಗಲೇ ಪ್ರಕರಣದ ರದ್ದನ್ನ ಮಾಡ್ಬೇಕು ಅಂತ ಹೇಳಿ ಹೈಕೋರ್ಟ್ ಮೊರೆ ಹೋಗಿದ್ರು. ಹೀಗಾಗಿ ಹೈಕೋರ್ಟ್ ನ 2:30 ವಿಚಾರಣೆ ನಡೆಸುತ್ತೆ. ಹೈಕೋರ್ಟ್ ಆ ಒಂದು ಸಂದರ್ಭದಲ್ಲಿ ಇವರು ವಿಚಾರಣೆಗೆ ಬರಬೇಕು ಅಂತ ಹೇಳಿ ಈಗಾಗಲೇ ನ್ಯಾಯಾಧೀಶರು ಕೂಡ ಸೂಚನೆ ಕೊಟ್ಟಿರೋದ್ರಿಂದ ಇವತ್ತು 2 ಗಂಟೆವರೆಗೂ ಕೂಡ ವಿಚಾರಣೆಯನ್ನ ನಡೆಸಿ ಮತ್ತೆ ಮತ್ತೊಂದು ದಿನ ವಿಚಾರಣೆಗೆ ಕರೆಯುವಂತ ಸಾಧ್ಯತೆ ಇದೆ. ಮೇಲ್ನೋಟಕ್ಕೆ ಇವತ್ತು ಕೋರ್ಟ್ಗೆ ಹಾಜರಾಗಬೇಕಾರೋ ಹಿನ್ನೆಲೆ ಈ 2 ಗಂಟೆ ಒಳಗಡೆ ವಿಚಾರಣೆಯನ್ನ ಮಾಡಿ ಮುಗಿಸುವಂತಹ ಸಿದ್ಧತೆನ ಒಂದ್ ಕಡೆ ಪೊಲೀಸರು ಮಾಡ್ತಿದ್ದಾರೆ ಅನ್ನೋದು ಕೂಡ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ವಿದ್ಯಾ ಕಾದು ನೋಡ್ಬೇಕಾಗುತ್ತೆ, ಆ 2 ಗಂಟೆ ನಂತರವಾಗಿ ಕೋರ್ಟ್ಗೆ ಹೋಗಿ ಮತ್ತೆ ವಿಚಾರಣೆಗೆ ಹಾಜರಾಗ್ತಾರ ಅಥವಾ ಮತ್ತೆ ನೋಟಿಸ್ ಅನ್ನ ಕೊಟ್ಟು ಅವ್ರಿಗೆ ಇನ್ನೊಂದು ದಿನ ವಿಚಾರಣೆಗೆ ಬರೋದಕ್ಕೆ ತಿಳಿಸ್ತಾರ ಅನ್ನೋದು ಸದ್ಯದ ಪ್ರಶ್ನೆ ಆಗಿರುವಂತದ್ದು. ವಿದ್ಯಾ, ಓಕೆ, ಧನ್ಯವಾದ ಅಜಯ್ ಡೀಟೇಲ್ಸ್ಗೆ.